ಸ್ನೇಹಿತರೆ, ಚರಿತ್ರೆ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಪಾಕಿಸ್ತಾನದ ಗಡಿಯಲ್ಲಿ ಮತ್ತೊಮ್ಮೆ ಗುಂಡಿನ ಸದ್ದು ಕೇಳಿಸ್ತಾ ಇದೆ. ಹಲವು ತಿಂಗಳುಗಳ ಕಾಲ ಶಾಂತವಾಗಿದ್ದ ಭಾರತ ಪಾಕ್ ಗಡಿ ಈಗ ಉದ್ವಿಗ್ನಗೊಂಡಿದೆ. ಕಳೆದ ಹಲವು ದಿನಗಳಿಂದ ಫೈರಿಂಗ್ ನಡೀತಾ ಇದೆ. ಹೊಟ್ಟೆಗೆ ಹಿಟ್ಟಿಲ್ಲದ ಪಾಕಿಸ್ತಾನ ಭಾರತಕ್ಕೆ ತೊಂದರೆ ಕೊಡಬೇಕು ಅಂತ ಕಾಲ್ ಕೆರೆದು ದಾಳಿ ಮಾಡ್ತಾ ಇದೆ. ಆದರೆ ಇದನ್ನೆಲ್ಲ ನೋಡಿಕೊಂಡು ಸುಮ್ಮನೆ ಕೂರುವ ಜಾಯಮಾನದ ದೇಶ ಭಾರತ ಅಲ್ಲ. ಹಿಂದೆಲ್ಲ ಭಾರತ ಪಾಕಿಸ್ತಾನ ಏನೇ ಮಾಡಿದ್ರೂ ರಿಯಾಕ್ಟ್ ಮಾಡ್ತಾ ಇರಲಿಲ್ಲ. ಕದನ ವಿರಾಮ ಇದೆ, ಹೀಗಾಗಿ ನಾವು ನಿಯಮದ ಪ್ರಕಾರವೇ ಇರೋಣ ಅಂತ ಭಾರತ ಹಿಂದೆಲ್ಲ ಸುಮ್ಮನೆ ಇರ್ತಾ ಇತ್ತು. ಆದರೆ ಈಗ ಬಡ್ಡಿ ಸಮೇತ ವಾಪಸ್ ಕೊಡೋದಕ್ಕೆ ಶುರು ಮಾಡಿದೆ. ಪಾಕಿಸ್ತಾನ ಗಡಿಯಲ್ಲಿ ಗಲಾಟೆ ಶುರು ಮಾಡ್ತಾ ಇದ್ದಂತೆ ಭಾರತ ತಿರುಗಿ ಬಿದ್ದಿದೆ. ಭಾರತ ಕೂಡ ಪ್ರತಿ ದಾಳಿ ಮಾಡಿದೆ. ಭಾರತ ಮಾಡಿದ ಈ ಪ್ರತಿ ದಾಳಿಯಲ್ಲಿ ಪಾಕಿಸ್ತಾನದಲ್ಲಿ ಸಾವು ನೋವುಗಳು ಸಂಭವಿಸಿದೆ ಅನ್ನುವ ಮಾತುಗಳು ಕೇಳಿ ಬರ್ತಾ ಇದೆ. ಒಂದ್ ಕಡೆ ಭಾರತ ಈ ರೀತಿ ತಿರುಗಿ ಬಿದ್ದರೆ ಅತ್ತ ಅಫ್ಘಾನಿಸ್ತಾನ ಗಡಿಯಲ್ಲೂ ಕೂಡ ಗುಂಡಿನ ಕದನ ಶುರುವಾಗಿದೆ. ಅಫ್ಘಾನಿಸ್ತಾನವನ್ನ ಆಳ್ವಿಕೆ ಮಾಡ್ತಾ ಇರುವ ತಾಲಿಬಾನಿಗಳು ಪಾಕಿಸ್ತಾನಕ್ಕೆ ಡಿಚ್ಚಿ ಕೊಡ್ತಾ ಇದ್ದಾರೆ. ಅಲ್ಲಿಗೆ ಪಾಕಿಸ್ತಾನಕ್ಕೆ ಒಂದು ಕಡೆಯಲ್ಲಿ ಭಾರತ ತಿರುಗೇಟು ಕೊಡ್ತಾ ಇದ್ರೆ, ಮತ್ತೊಂದು ಕಡೆಯಲ್ಲಿ ತಾಲಿಬಾನಿಗಳು ಮುಯ್ಯಿಗೆ ಮುಯ್ಯಿ ಅಂತ ನಿಂತ್ಕೊಂಡು ಬಿಟ್ಟಿದ್ದಾರೆ. ಸುಖ ಸುಮ್ಮನೆ ನಮ್ಮನ್ನ ಕೆಣಕಿದ್ರೆ ಏನ್ ಮಾಡ್ತೀವಿ ಅಂತ ಪಾಕಿಸ್ತಾನಕ್ಕೆ ತಾಲಿಬಾನಿಗಳು ಅರ್ಥ ಮಾಡಿಸ್ತಾ ಇದ್ದಾರೆ. ಇದೆಲ್ಲದರ ನಡುವೆ ತಾಲಿಬಾನಿಗಳು ಭಾರತದಲ್ಲಿ ತಮ್ಮ ರಾಯಭಾರಿಯನ್ನ ನೇಮಕ ಮಾಡೋದಕ್ಕೆ ಮುಂದಾಗಿದ್ದಾರೆ. ಅಲ್ಲಿಗೆ ಪಾಕಿಸ್ತಾನದ ಎರಡು ಶತ್ರುಗಳು ಸ್ನೇಹದ ಹಸ್ತ ಚಾಚ್ತಾ ಇರೋದು ಬಹುತೇಕ ಕನ್ಫರ್ಮ್ ಆಗಿದೆ. ಇದು ಪಾಕಿಸ್ತಾನದ ಹೊಟ್ಟೆ ಉರಿಯುವಂತೆ ಮಾಡ್ತಾ ಇದೆ. ಅಷ್ಟಕ್ಕೂ ಪಾಕಿಸ್ತಾನ ಹಾಗೂ ಭಾರತದ ಗಡಿಯಲ್ಲಿ ಏನಾಗ್ತಾ ಇದೆ, ಕೆಣಕಿದ ಪಾಕಿಸ್ತಾನಕ್ಕೆ ಭಾರತ ಯಾವ ರೀತಿಯ ತಿರುಗೇಟು ಕೊಡ್ತಾ ಇದೆ, ತಾಲಿಬಾನಿಗಳು ಭಾರತದಲ್ಲಿ ರಾಯಭಾರಿ ಕಚೇರಿ ನೇಮಕ ಮಾಡ್ತಾ ಇರೋದು ಯಾಕೆ, ಎಲ್ಲವನ್ನ ಡೀಟೇಲ್ ಆಗಿ ತೋರಿಸ್ತೀವಿ ನೋಡಿ. ಸ್ನೇಹಿತರೆ, ಭಾರತ ಮತ್ತು ಪಾಕಿಸ್ತಾನದ ನಡುವೆ ಇರುವ LOC ಬಗ್ಗೆ ನಿಮಗೆ ಗೊತ್ತಿರಬಹುದು. ಅದನ್ನ ಪಾಕ್ ಆಕ್ರಮಿತ ಕಾಶ್ಮೀರ ಅಂತ ಕರೀತಾರೆ. ಸದ್ಯಕ್ಕೆ ಈ ಪ್ರದೇಶ ನಮ್ಮ ಅಫಿಷಿಯಲ್ ಆದ ಮ್ಯಾಪ್ನಲ್ಲಿ ಇದ್ರೂ ಕೂಡ ಇಲ್ಲಿ ಭಾರತಕ್ಕೆ ಸಂಪೂರ್ಣ ಹಿಡಿತಾ ಇಲ್ಲ. ಇದೇ ಪ್ರದೇಶವನ್ನ ಪಾಕಿಸ್ತಾನ ಭಾರತದ ವಿರುದ್ಧ ಷಡ್ಯಂತ್ರ ಹೂಡೋದಕ್ಕೆ ಬಳಸಿಕೊಳ್ಳುತ್ತೆ. ಉಗ್ರರನ್ನ ಭಾರತಕ್ಕೆ ನುಗ್ಗಿಸೋದಕ್ಕೆ, ಇಲ್ಲಿ ಭಯೋತ್ಪಾದಕ ಚಟುವಟಿಕೆಗಳನ್ನ ನಡೆಸೋದು, ಹೀಗೆ ಪಾಕಿಸ್ತಾನ ಭಾರತದ ವಿರುದ್ಧ ಏನೆಲ್ಲ ಮಸಲತ್ತುಗಳನ್ನ ಮಾಡಬಹುದು ಅದೆಲ್ಲವನ್ನ ಇಲ್ಲಿ ಮಾಡ್ತಾ ಇತ್ತು. ಗಮನಿಸಬೇಕಾದ ಸಂಗತಿ ಅಂದ್ರೆ ಪಾಕಿಸ್ತಾನ ಸೇನೆ ಇಲ್ಲಿ ನೇರವಾಗಿ ಭಾರತದ ವಿರುದ್ಧ ದಾಳಿ ಮಾಡ್ತಾ ಇರಲಿಲ್ಲ. ಉಗ್ರರನ್ನ ಬಳಸಿಕೊಂಡು ಭಾರತದ ಮೇಲೆ ದಾಳಿ ಮಾಡಿಸ್ತಾ ಇತ್ತು. ಇಲ್ಲಿ ಪಾಕಿಸ್ತಾನ ಸೇನೆ ಸುಮ್ಮನೆ ಇರೋದಕ್ಕೆ ಕಾರಣ ಕದನ ವಿರಾಮ. ಭಾರತ ಹಾಗೂ ಪಾಕಿಸ್ತಾನದ ನಡುವೆ ಕದನ ವಿರಾಮದ ಒಪ್ಪಂದ ಇದೆ. ಒಂದು ವೇಳೆ ಒಪ್ಪಂದವನ್ನ ಮುರಿದು ಬಿಟ್ರೆ ಭಾರತ ಸುಮ್ಮನೆ ಇರೋದಿಲ್ಲ. ಮುಂದೆ ಭಾರತವನ್ನ ಎದುರಿಸೋದಕ್ಕೆ ತಮ್ಮಿಂದ ಸಾಧ್ಯವಿಲ್ಲ ಅನ್ನೋದು ಪಾಕಿಸ್ತಾನಕ್ಕೆ ಚೆನ್ನಾಗಿಯೇ ಗೊತ್ತಿದೆ. ಹೀಗಾಗಿ ಪಾಕಿಸ್ತಾನ ಉಗ್ರರನ್ನ ಬಳಸಿಕೊಂಡು ಭಾರತಕ್ಕೆ ತೊಂದರೆ ಕೊಡ್ತಾ ಇತ್ತೇ ವಿನಃ ನೇರವಾಗಿ ಭಾರತದ ವಿರುದ್ಧ ನಿಲ್ಲುವ ದಮ್ಮು ಪಾಕಿಸ್ತಾನಕ್ಕೆ ಇರಲಿಲ್ಲ. ಆದರೆ ಈಗ ಪಾಕಿಸ್ತಾನ ಕದನ ವಿರಾಮವನ್ನ ಮರೆತು ನಿಧಾನವಾಗಿ ಭಾರತಕ್ಕೆ ಕೀಟ್ಲೆ ಕೊಡೋದಕ್ಕೆ ಶುರು ಮಾಡಿದೆ. ಕಳೆದ ವಾರ ಪಾಕಿಸ್ತಾನದ ಸೈನಿಕರು ಕದನ ವಿರಾಮವನ್ನ ಉಲ್ಲಂಘಿಸಿ ಭಾರತದ ಮೇಲೆ ಗುಂಡಿನ ದಾಳಿ ನಡೆಸಿದ್ದಾರೆ. ಭಾರತದ್ದು ಒಂದು ಪಾಲಿಸಿ ಇದೆ, ನಾವಾಗಿಯೇ ದಾಳಿ ಮಾಡೋದಕ್ಕೆ ಹೋಗೋದಿಲ್ಲ, ಆದರೆ ನಮ್ಮ ಮೇಲೆ ದಾಳಿ ಮಾಡಿದ್ರೆ ಸುಮ್ಮನೆ ಇರೋದಿಲ್ಲ. ಕೆಣಕಿ ಬಿಟ್ರಂತೂ ಈಗಿನ ಭಾರತವನ್ನ ತಡೆದು ನಿಲ್ಲಿಸೋದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ಪಾಕಿಸ್ತಾನ ಕದನ ವಿರಾಮ ಉಲ್ಲಂಘನೆ ಮಾಡಿ ದಾಳಿ ಮಾಡೋದಕ್ಕೆ ಶುರು ಮಾಡ್ತಾ ಇದ್ದಂತೆ ಭಾರತ ಕೂಡ ತಿರುಗಿ ಬಿದ್ದಿದೆ. ಭಾರತೀಯ ಯೋಧರು ಪಾಕಿಸ್ತಾನದ ಪೋಸ್ಟ್ಗಳನ್ನ ಗುರಿಯಾಗಿಸಿಕೊಂಡು ದಾಳಿ ಮಾಡಿದ್ದಾರೆ. ಭಾರತದ ಈ ಪ್ರತಿ ದಾಳಿಯನ್ನ ನೋಡಿ ಪಾಕಿಸ್ತಾನ ಬೆಚ್ಚಿ ಬಿದ್ದಿದೆ. ಪಾಕಿಸ್ತಾನದ ಸೈನಿಕರಂತೂ ತಮ್ಮ ಪೋಸ್ಟ್ಗಳಿಂದ ಎದ್ನೋ ಬಿದ್ನೋ ಅಂತ ಓಡಿದ್ದಾರೆ. ಹಲವು ಸೈನಿಕರು ಈ ದಾಳಿಯಲ್ಲಿ ಗಾಯಗೊಂಡಿದ್ದಾರೆ ಅನ್ನುವ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಇಲ್ಲಿ ಪಾಕಿಸ್ತಾನ ತಮ್ಮ ಸೈನಿಕರು ಮೃತಪಟ್ಟರೂ ಕೂಡ ಮಾಹಿತಿ ನೀಡೋದಿಲ್ಲ. ಪಾಕಿಸ್ತಾನ ಯಾವಾಗಲೂ ಹೀಗೆ ಮಾಡುತ್ತೆ. ತಮ್ಮ ಸೈನಿಕರು ಮೃತಪಟ್ಟ ಸಂದರ್ಭದಲ್ಲಿ ಅವರು ತಮ್ಮ ಸೈನಿಕರೇ ಅಲ್ಲ ಅಂತ ಹೇಳಿಬಿಡುತ್ತೆ. ಈ ವಿಚಾರದಲ್ಲಂತೂ ಪಾಕಿಸ್ತಾನ ತನ್ನ ಪ್ರತಿಷ್ಠೆಯನ್ನ ಬಿಡೋದಿಲ್ಲ. ಈಗ ಗಾಯಗೊಂಡಿರೋದನ್ನ ಕೂಡ ಪಾಕಿಸ್ತಾನ ಒಪ್ಪಿಕೊಂಡಿಲ್ಲ. ಒಂದು ಮಾಹಿತಿ ಪ್ರಕಾರ ಭಾರತ ಮಾಡಿದ ಪ್ರತಿದಾಳಿಯಲ್ಲಿ ಪಾಕ್ ಸೇನಾಧಿಕಾರಿಯೊಬ್ಬರು ಮೃತಪಟ್ಟಿದ್ದಾರೆ. ಇದನ್ನು ಪಾಕಿಸ್ತಾನದ ಮಾಧ್ಯಮಗಳೇ ವರದಿ ಮಾಡಿವೆ. ಪಾಕಿಸ್ತಾನದ ಸೈನಿಕರು ತಮ್ಮ ಸೇನಾಧಿಕಾರಿಗಳಿಗೆ ಶ್ರದ್ಧಾಂಜಲಿ ಸಲ್ಲಿಸುವ ವಿಡಿಯೋಗಳು ಪಾಕ್ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಕೂಡ ಆಗಿತ್ತು. ಭಾರತ ಇಂಥದ್ದೊಂದು ಪ್ರತಿದಾಳಿ ಮಾಡ್ತಾ ಇದ್ದಂತೆ ಹೇಗಾದರೂ ಮಾಡಿ ಭಾರತದ ಮೇಲೆ ಮತ್ತೊಮ್ಮೆ ದಾಳಿ ಮಾಡಬೇಕು ಅಂತ ಪಾಕಿಸ್ತಾನ ಪ್ಲಾನ್ ಮಾಡುತ್ತೆ. ಆ ಪ್ಲಾನಿಂಗ್ ನಲ್ಲಿ ಯಶಸ್ವಿ ಕೂಡ ಆಗುತ್ತೆ. ಜಮ್ಮು ಕಾಶ್ಮೀರದ ಅಕ್ನೂರ್ ವ್ಯಾಪ್ತಿಯಲ್ಲಿ ಪಾಕ್ ಸೈನಿಕರು ಭಾರತದ ಪೋಸ್ಟ್ ಮೇಲೆ ದಾಳಿ ಮಾಡ್ತಾರೆ.
ಈ ದಾಳಿಯಲ್ಲಿ ಭಾರತದ ಸೈನಿಕರೊಬ್ಬರಿಗೆ ತೀವ್ರವಾಗಿ ಗಾಯವಾಗಿರುತ್ತೆ. ಪಾಕಿಸ್ತಾನದ ಈ ಷಡ್ಯಂತ್ರಕ್ಕೆ ಭಾರತ ಕೂಡ ತಕ್ಕ ಉತ್ತರ ಕೊಟ್ಟಿತ್ತು. ಸ್ನೇಹಿತರೆ, ತಿಂಗಳ ಹಿಂದೆ ಕೂಡ ಉಗ್ರ ರೂಪದ ಪಾಕ್ ಸೈನಿಕರು ಭಾರತದ ಗಡಿಯೊಳಗೆ ನುಗ್ಗೋದಕ್ಕೆ ಪ್ರಯತ್ನ ಪಟ್ಟ ವಿಚಾರ ನಿಮಗೆಲ್ಲ ಗೊತ್ತಿರಬಹುದು. ಹೀಗೆ ಭಾರತದೊಳಗೆ ನುಗ್ಗೋದಕ್ಕೆ ಪ್ರಯತ್ನ ಪಟ್ಟ ಪಾಕ್ ಉಗ್ರರು ಭಾರತದ ನೆಲ ಬಾಂಬ್ ಟ್ರ್ಯಾಪ್ಗೆ ಬಲಿಯಾಗಿದ್ರು. ಇನ್ನು ಪಾಕಿಸ್ತಾನ ಹಾಗೂ ಭಾರತ ನಡುವಿನ ದಾಳಿಯಲ್ಲಿ ಪಾಕಿಸ್ತಾನದ 3 ಯೋಧರು ಸೇರಿದಂತೆ ಒಟ್ಟು 7 ಮಂದಿ ಭಯೋತ್ಪಾದಕರು ಬಲಿಯಾಗಿದ್ರು ಅನ್ನುವ ಸುದ್ದಿ ಕೂಡ ಸದ್ದು ಮಾಡಿತ್ತು. ಹೀಗೆ ಪಾಕಿಸ್ತಾನ ಭಾರತದ ವಿರುದ್ಧ ಏನೇ ಷಡ್ಯಂತ್ರ ರೂಪಿಸೋದಕ್ಕೆ ಹೋದ್ರೂ ಅದಕ್ಕೆ ಭಾರತ ಮುಟ್ಟಿ ನೋಡಿಕೊಳ್ಳುವಂತ ಏಟು ಕೊಡ್ತಾ ಇದೆ. ಪಾಕಿಸ್ತಾನಕ್ಕೆ ಇದನ್ನೆಲ್ಲ ತಡೆದುಕೊಳ್ಳೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಏನೇ ಇರಲಿ, ಪಾಕಿಸ್ತಾನದಿಂದ 1 ಗುಂಡು ಹಾರಿದ್ರೆ ಭಾರತ ಅದಕ್ಕೆ ಪ್ರತಿಯಾಗಿ 10 ಗುಂಡುಗಳನ್ನು ಹಾರಿಸ್ತಾ ಇದೆ. ಈಗ ಕದನ ವಿರಾಮ ಉಲ್ಲಂಘನೆ ಪದೇ ಪದೇ ಆಗ್ತಾ ಇದೆ. ಇದೇ ರೀತಿ ಆದರೆ ಭಾರತ ಇದಕ್ಕೆ ತಕ್ಕದಾದ ಪ್ರತಿಕ್ರಿಯೆಯನ್ನಂತೂ ಕೊಟ್ಟೇ ಕೊಡುತ್ತೆ. ಯುದ್ಧ ಸಾರಿದ್ರೂ ಅಚ್ಚರಿ ಇಲ್ಲ. ಅಲ್ಲಿಗೆ ಪಾಕ್ ಆಕ್ರಮಿತ ಕಾಶ್ಮೀರ ನಮ್ಮದಾಗುವ ದಿನ ತುಂಬಾ ದೂರ ಇಲ್ಲ ಬಿಡಿ. ಒಂದ್ ಕಡೆ ಭಾರತವನ್ನ ಎದುರು ಹಾಕಿಕೊಂಡಿರುವ ಪಾಕಿಸ್ತಾನ ಅತ್ತ ಅಫ್ಘಾನಿಸ್ತಾನದ ತಾಲಿಬಾನಿಗಳನ್ನ ಕೂಡ ಎದುರು ಹಾಕೊಂಡಿದೆ. ತಿನ್ನೋದಕ್ಕೆ ಗತಿ ಇಲ್ಲದೆ ಇದ್ರೂ ಈ ತರ ಬುದ್ಧಿಗಳನ್ನ ಪಾಕಿಸ್ತಾನ ಬಿಡೋದಿಲ್ಲ. ತಾಲಿಬಾನಿಗಳಿಗೂ ಕೂಡ ಪಾಕಿಸ್ತಾನವನ್ನ ಕಂಡ್ರೆ ಆಗೋದಿಲ್ಲ. ಹೀಗಾಗಿ ಪಾಕ್ ಹಾಗೂ ಅಫ್ಘಾನ್ ಗಡಿಯಲ್ಲಿ ಆಗಾಗ ಘರ್ಷಣೆಗಳು ಆಗ್ತಾನೆ ಇರುತ್ತವೆ. ಇಲ್ಲಿ ಕೂಡ ತಾಲಿಬಾನಿಗಳನ್ನ ಮೊದಲು ಕೆಣಕಿದ್ದು ಪಾಕಿಸ್ತಾನವೇ. ತಾಲಿಬಾನ್ ಗಡಿಯೊಳಗೆ ನುಗ್ಗಿ ಪಾಕಿಸ್ತಾನ ದಾಳಿ ಮಾಡಿತ್ತು. ಹೀಗೆ ದಾಳಿ ಮಾಡಿ 30 ಮಂದಿಯ ಪ್ರಾಣ ತೆಗೆದಿದ್ದೇವೆ ಅಂತ ಪಾಕಿಸ್ತಾನ ಕೊಚ್ಚಿಕೊಂಡಿತ್ತು. ಪಾಕಿಸ್ತಾನ ಈ ರೀತಿ ಕೊಚ್ಚಿಕೊಳ್ತಾ ಇದ್ದಂತೆ ತಾಲಿಬಾನಿಗಳು ಕೂಡ ತಿರುಗಿ ಬಿದ್ದಿದ್ದಾರೆ. ತಾಲಿಬಾನಿಗಳು ಪಾಕ್ ಸೈನಿಕರ ಮೇಲೆ ಪ್ರತಿದಾಳಿ ಮಾಡಿದ್ದಾರೆ. ಈ ದಾಳಿಯಲ್ಲಿ ಪಾಕಿಸ್ತಾನದ 2 ಸೈನಿಕರು ಫಿನಿಶ್ ಆಗಿದ್ದಾರೆ. ತಾಲಿಬಾನಿಗಳು ಅಫ್ಘಾನಿಸ್ತಾನದಲ್ಲಿ ಅಧಿಕಾರಕ್ಕೆ ಬರ್ತಾ ಇದ್ದಂತೆ ಪಾಕಿಸ್ತಾನ ಹಾಗೂ ಅಫ್ಘಾನಿಸ್ತಾನದ ನಡುವೆ ಸ್ನೇಹ ಸಂಬಂಧ ಹೆಚ್ಚಾಗುತ್ತೆ ಅಂತ ಎಲ್ಲರೂ ಅಂದುಕೊಂಡಿದ್ರು. ಪಾಕಿಸ್ತಾನ ಕೂಡ ಹೀಗೆ ಅಂದುಕೊಂಡಿತ್ತು. ತಾಲಿಬಾನಿಗಳು ಅಧಿಕಾರಕ್ಕೆ ಬರ್ತಾ ಇದ್ದಂತೆ ಪಾಕಿಸ್ತಾನ ತಮ್ಮದೇ ಜಯ ಅಂತ ಬೀಗಿತ್ತು. ಕೂಡಲೇ ಪಾಕಿಸ್ತಾನದ ರಾಯಭಾರಿಗಳು ಅಫ್ಘಾನಿಸ್ತಾನಕ್ಕೆ ಹೋಗಿ ಮಾತುಕತೆಯನ್ನ ಕೂಡ ನಡೆಸಿದ್ರು. ಆದರೆ ತಾಲಿಬಾನಿಗಳು ಪಾಕಿಸ್ತಾನವನ್ನ ನಂಬುವ ಸಿಚುವೇಶನ್ನಲ್ಲಿ ಇರಲಿಲ್ಲ. ಹಿಂದೆಯೂ ಇರಲಿಲ್ಲ, ಈಗ ಅಂತೂ ಇಲ್ವೇ ಇಲ್ಲ. ತಾಲಿಬಾನಿಗಳು ಪಾಕಿಸ್ತಾನಕ್ಕಿಂತ ಹೆಚ್ಚಾಗಿ ಭಾರತವನ್ನೇ ನಂಬ್ತಾರೆ. ಭಾರತದ ಜೊತೆ ಸ್ನೇಹ ಬೆಳೆಸೋದಕ್ಕೆ ಪ್ರಯತ್ನ ಪಡ್ತಾರೆ. ಭಾರತ ಕೂಡ ತಾಲಿಬಾನಿಗಳಿಗೆ ಹಲವು ವಿಚಾರದಲ್ಲಿ ಸಹಾಯ ಮಾಡಿದೆ. ಈಗ ಪಾಕಿಸ್ತಾನಕ್ಕೆ ತಕ್ಕ ತಿರುಗೇಟು ಕೊಡ್ತಾ ಇರುವ ತಾಲಿಬಾನಿಗಳು ಭಾರತದೊಂದಿಗೆ ತಮ್ಮ ಬಾಂಧವ್ಯವನ್ನ ಹೆಚ್ಚು ಮಾಡ್ತಾ ಇದ್ದಾರೆ. ಅದಕ್ಕೆ ಸಾಕ್ಷಿ ಎನ್ನುವಂತೆ ಭಾರತದಲ್ಲಿ ತಮ್ಮ ರಾಯಭಾರಿಯನ್ನ ನೇಮಕ ಮಾಡೋದಕ್ಕೆ ತಾಲಿಬಾನಿಗಳು ನಿರ್ಧಾರ ಮಾಡಿದ್ದಾರೆ. ಭಾರತ ಹಾಗೂ ತಾಲಿಬಾನ್ ಸರ್ಕಾರಗಳ ನಡುವೆ ಇತ್ತೀಚೆಗೆ ಮಾತುಕತೆ ಕೂಡ ನಡೆದಿತ್ತು. ನಿಮ್ಗೆ ಗೊತ್ತಿರಲಿ, ಭಾರತದಲ್ಲಿದ್ದ ಅಫ್ಘಾನ್ ರಾಯಭಾರಿ ಕಚೇರಿಯನ್ನ ಬಂದ್ ಮಾಡಲಾಗಿತ್ತು. ಈಗ ಅದನ್ನ ರೀಓಪನ್ ಮಾಡೋದಕ್ಕೆ ತಾಲಿಬಾನಿಗಳು ಉತ್ಸುಕರಾಗಿದ್ದಾರೆ. ಸ್ನೇಹಿತರೆ, ನಿಮಗೆ ಗೊತ್ತಿರಲಿ, ತಾಲಿಬಾನಿಗಳು ಅಧಿಕಾರಕ್ಕೆ ಬಂದ ನಂತರ ಹಲವು ದೇಶಗಳು ಅಫ್ಘಾನಿಸ್ತಾನದ ಎಂಬೆಸಿಯನ್ನ ಕ್ಲೋಸ್ ಮಾಡಿದ್ವು. ತಾಲಿಬಾನಿಗಳ ಆಡಳಿತವನ್ನ ಒಪ್ಪಿಕೊಳ್ಳೋದಕ್ಕೆ ತುಂಬಾ ದೇಶಗಳು ಈಗಲೂ ರೆಡಿ ಇಲ್ಲ. ಇಂತಹ ಸಂದರ್ಭದಲ್ಲಿ ತಾಲಿಬಾನಿಗಳು ಭಾರತದಲ್ಲಿ ತಮ್ಮ ರಾಯಭಾರಿ ಕಚೇರಿಯನ್ನ ಪುನಃಸ್ಥಾಪಿಸಲು ಮುಂದಾಗಿದ್ದಾರೆ. ಭಾರತ ಇದಕ್ಕೆ ಒಪ್ಪಿಗೆ ಕೊಡುತ್ತಾ ಅನ್ನೋದನ್ನ ಕಾದು ನೋಡಬೇಕು. ಹಾಗೆ ನೋಡ್ಲಿಕ್ಕೆ ಹೋದ್ರೆ ಭಾರತಕ್ಕೆ ಕೂಡ ಈಗ ತಾಲಿಬಾನಿಗಳ ಸ್ನೇಹ ಅಗತ್ಯ ಇದೆ. ಕಾರಣ ಶತ್ರುವಿನ ಶತ್ರು ಮಿತ್ರ. ಮತ್ತೊಂದು ಕಡೆಯಲ್ಲಿ ಚೀನಾ ಅಫ್ಘಾನ್ ಮೇಲೆ ಹಿಡಿತ ಸಾಧಿಸೋದಕ್ಕೆ ಪ್ರಯತ್ನ ಮಾಡ್ತಾ ಇದೆ. ಈ ಪ್ರಯತ್ನವನ್ನ ವಿಫಲ ಮಾಡಬೇಕಂದ್ರೆ ಭಾರತ ತಾಲಿಬಾನಿಗಳ ಜೊತೆ ಕ್ಲೋಸ್ ಆಗೋದು ಮುಖ್ಯವಾಗುತ್ತೆ. ಅದೇನೇ ಇರಲಿ, ಕಾಲ್ ಕೆರೆದು ಜಗಳಕ್ಕೆ ಬರ್ತಾ ಇರುವ ಪಾಕಿಸ್ತಾನಕ್ಕೆ ಈಗ ಡಬಲ್ ಸೈಡ್ ಅಟ್ಯಾಕ್ ಆಗಿದೆ. ಈ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಕಾಮೆಂಟ್ ಮಾಡಿ.